ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಮನೆ ಮೈಸೂರು ಶ್ರೀರಾಂಪುರ 2ನೇ ಹಂತಕ್ಕೆ ಹೊಂದಿಕೊಂಡಿರುವಂತಹ 30-40 ಸೈಟಲ್ಲಿ ಕಟ್ಟಿರುವಂತಹ ಒಂದು ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕೊಟ್ಟಿರುವಂತಹ ಅಬೌಟ್ 24 ಸ್ಕ್ವೇರ್ಸ್ 24 ಚದರ ಟೋಟಲ್ ಬಿಲ್ಟಪ್ ಏರಿಯಾ ಇರುವಂತಹ ಬ್ರ್ಯಾಂಡ್ ನ್ಯೂ 3 ಬೆಡ್ರೂಮ್ ಹೌಸ್ ಸೇಲ್ಗಿದೆ. ಇದಿರೋದು ಮೈಸೂರು ಮಧ್ಯಭಾಗದಿಂದ ಅಬೌಟ್ 9 ಕಿಲೋಮೀಟ್ರಲ್ಲಿ ಇರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಲೇಔಟಲ್ಲಿ ಮೂಡಾ ಕಂದಾಯ ಮೂಡಾ ಪ್ಲ್ಯಾನ್ನಿಂದ ಅಪ್ರೂವಲ್ ಹೊಂದಿರುವಂತಹ ದಿಸ್ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇರುವಂತಹ ಮನೆ ಸೇಲ್ಗಿದೆ. ಈ ಮನೆನ ನಾನು ಕಂಪ್ಲೀಟಾಗಿ ತಮಗೆ ಈಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಈಗ ನಾನು ಎಂಟರ್ ಆಗ್ತಾ ಇರುವಂಥದ್ದು ನಾರ್ತಿಂದ. ಇಟ್ಸ್ ಅ ಪಾರ್ಕಿಂಗ್ ಏರಿಯಾ, ಒಂದು ಸ್ಮಾಲ್ ಸೈಜ್ ಕಾರ್ನ ಪಾರ್ಕ್ ಮಾಡ್ಬೋದು. ಈಗ ನಾನು ಎಂಟರ್ ಆಗಿದ್ದು ನಾರ್ತಿಂದ, ವೆಸ್ಟ್ ಫೇಸಿಂಗ್ ಸೈಟ್ ಇದು, ನಾರ್ತಿಂದ ಎಂಟರ್ ಆಗಿದ್ದೀನಿ. ಬನ್ನಿ ಇವಾಗ ನಾನು ಕ್ಲಿಯರ್ ಆಗಿ 1 by 1 ಹೇಗಿದೆ ಮನೆ. ದಿಸ್ ದ ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. 2 ದೊಡ್ಡ ಕಿಟಕಿಗಳನ್ನ ಇಟ್ಟಿದ್ದಾರೆ ವಿತ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ನೋ ಪ್ರಾಬ್ಲಮ್ ಆಫ್ ಯಾವುದೇ ಥರ ಇಂಟ್ರೂಷನ್ ಆಗಲಿ ಯಾರು ಬರ್ತಾರೆ ಅಂತ ನಿಮಗೆ ಇಲ್ಲಿ ತೊಂದರೆ ಇಲ್ಲ. ಸೇಫ್ಟಿ ಗ್ರಿಲ್ಸ್ ಎಂಟೈರ್ ಮನೆ ಸುತ್ತಕ್ಕೂ ಸೇಫ್ಟಿ ಗ್ರಿಲ್ಸ್ ಹಾಕಿದರೆ. TV ಕ್ಯಾಬಿನೆಟ್ ನೀವು ನೋಡ್ತಾ ಇರುವಂಥದ್ದು. ಈಗ ನಾನು ಹೇಳಿದ್ನಲ್ಲ ನಿಮಗೆ 2 ಕಡೆ ಸೇಫ್ಟಿ ಗ್ರಿಲ್ಗಳನ್ನ ಹಾಕಿದರೆ. ನೀವು ಇಲ್ಲಿ ಗ್ರೀನ್ರಿ ಕ್ರಿಯೇಟ್ ಮಾಡ್ಕೋಬೋದು. ಬಟ್ಟೆ ಒಣಗಾಕುವ ಜಾಗ ನಾನು ಬೇರೆ ಕಡೆ ತೋರಿಸ್ತೀನಿ. ಇಲ್ಲಿ ನೀವು ಮನೇಲಿ ಗ್ರೀನ್ರಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಅಥವಾ ಸಿಟ್ಔಟ್ ಆಗಿ ಮಾಡ್ಕೋಬೋದು. ದಿಸ್ ಇಸ್ ದ ಕಿಚನ್ ಏರಿಯಾ. ಇವಾಗ ನೋಡ್ತಾ ಇರುವಂಥದ್ದು ವೆರಿ ಬಿಗ್ ಕಿಚನ್. ಸೈಜ್ ಆಫ್ ದ ಕಿಚನ್ ಆಲ್ಮೋಸ್ಟ್ ಅರೌಂಡ್ 13ರಿಂದ 14 ಅಡಿ ಇದೆ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳುವಂತಹ ಜಾಗ. ಇಲ್ಲೂ ಅಷ್ಟೇ ಬಟ್ಟೆ ಒಗೆದು ಇಲ್ಲಿ ಒಣಗಾಕೋಬಹುದು. ಇಲ್ಲಿ ಕೆಳಗೆ ಇವಾಗ ಏನು ತೋರಿಸ್ತೀನಲ್ಲ, ದಿಸ್ ಇಸ್ ದಿ ವಾಷಿಂಗ್ ಮಿಷಿನ್ ಪಾಯಿಂಟು ಅಥವಾ ಡಿಶ್ ವಾಷರ್ ಇಟ್ಕೊಳ್ಳಿಕ್ಕೆ ಜಾಗ ಕೊಟ್ಟಿದ್ದಾರೆ. ಎಂಟ್ರಿ ಆ್ಯಂಡ್ ಎಕ್ಸಿಟ್ ವಾಟರ್ ಎರಡನ್ನೂ ಇಲ್ಲಿ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದಾರೆ. ಕಿಚನ್ ಏರಿಯಾ ಮಾಡ್ಯುಲರ್ ಟೈಪ್ ಕಿಚನ್ ಇದೆ ಇಲ್ಲಿ ನೋಡ್ಬೋದು ಇವಾಗ. ಸೊ ಆಲ್ಮೋಸ್ಟ್ 14 ಫೀಟ್. ಸ್ಟೋರೇಜ್ ಸ್ಪೇಸ್ಗೆ ತೊಂದರೆ ಇಲ್ಲ. ನೀವು ಇನ್ನೂ ಸಹ ಸ್ಟೋರೇಜ್ ಸ್ಪೇಸ್ನ ಇನ್ನೂ ಮಾಡಿಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಸೊ ದಿಸ್ ಇಸ್ ದಿ ಪೂಜಾ ರೂಮ್. ಮಾಡಿಲ್ಲ, ಇಲ್ಲಿ ಜಾಗ ಬಿಟ್ಟಿದ್ದಾರೆ ಈ ಮೆಟ್ಲುಗಳ ಪಕ್ಕದಲ್ಲಿ. ನೀವಿಲ್ಲಿ ಪೂಜಾ ರೂಮ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಗ್ರೌಂಡ್ ಫ್ಲೋರ್ಲಿ 1 ಬೆಡ್ರೂಮು, ಕಾಮನ್ ವಾಶ್ರೂಮು, ಹ್ಯಾಂಡ್ ವಾಶ್ ಇದೆ. ನೀವು ನೋಡ್ಬೋದು ಈಗ ದಿಸ್ ದ ಕಾಮನ್ ವಾಶ್ರೂಮ್. ಪಕ್ಕದಲ್ಲೇ ದೆರ್ ಇಸ್ ಅ ಹ್ಯಾಂಡ್ ವಾಶ್. ಯಾಕಂದರೆ ಕಿಚನ್ ಏರಿಯಾ ಪಕ್ಕದಲ್ಲೇ ನೀವು ಕಿಚನಲ್ಲೇ ಡೈನಿಂಗ್ ಏರಿಯಾ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಾನು ಏನು ಕಿಟಕಿ ತೋರಿಸಿದೆ, ಕಿಟಕಿ ಪಕ್ಕದಲ್ಲೇ ಯು ಹ್ಯಾವ್ ಟು ಪುಟ್ ನ ಡೈನಿಂಗ್ ಟೇಬಲ್. ಗ್ರೌಂಡ್ ಫ್ಲೋರ್ಲಿರುವಂತಹ ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಯಾಕಂದರೆ ವೆರಿ ನೆಕ್ಸ್ಟ್ ಟು ಇಟ್ ಅವರು ಒಂದು ಬಾತ್ರೂಮ್ನ ಕಾಮನ್ ವಾಶ್ರೂಮ್ ಇಟ್ಟಿರೋದ್ರಿಂದ. ಸೊ ದಿಸ್ ಇಸ್ ದಿ ವಾಕ್ ಇನ್ ವಾರ್ಡ್ರೋಪ್ ನೋಡಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ದಿ ವಾಕ್ ಇನ್ ವಾರ್ಡ್ರೋಪ್. ಆಲ್ಮೋಸ್ಟ್ ದ ಸೈಜ್ ಆಫ್ ದಿಸ್ ಇಸ್ ಆಲ್ಮೋಸ್ಟ್ ಅರೌಂಡ್ 6.5 ಫೀಟ್ ಇದೆ. ವೆರಿ ಸ್ಪೇಷಿಯಸ್. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಯಾವ ಥರದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿರುವಂತಹ